ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ 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 शिवयोगी श्री चन्नवीर सद्धर्म शिखमणि चंद्र दासोहरत्न शिवयोगी श्री चन्नवीर सद्धर्म शिखमणि चंद्र दासोहरत्न ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ ಹರಸಿದಿ ಪ್ರಭುವೆ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಸೂರ್ಯ ಚಂದ್ರನಂತೆ ನಗುಮುಖ ತೋರ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ ದುಷ್ಟ ಗುಣವ ದೂರ ಮೂರಂಬಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತ ಎಲ್ಲ ಶಿವಭಕ್ತರಿಗೆ ಶರಣು ಶರಣಾರ್ಥಿಗಳು. ಮೂರಂಬಿ ಗ್ರಾಮದ 3 ದಿವಸದ ಅಭೂತಪೂರ್ವ ಕಾರ್ಯಕ್ರಮ ಶ್ರೀ ಮಹಾದೇವ ಮಂದಿರದ ಕಳಸಾರೋಹಣ ಕಾರ್ಯಕ್ರಮ ನಿಮಿತ್ತ ಈ 3ನೇ ದಿವಸದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಂದಿರುವಂತಹ ಪರಮ ಪೂಜ್ಯರಾಗಿರುವಂತಹ ನಮ್ಮ ನಾಡಿನ ತ್ರಿವಿಧ ದಾಸೋಹ ಮೂರ್ತಿಗಳಾಗಿರುವಂತಹ ಹಾರ್ಕೋಡಿನ ನಡೆದಾಡುವ ದೇವರಾಗಿರುವಂತಹ ಪರಮ ಪೂಜ್ಯ ಶ್ರೇಷ್ಠ ಬ್ರಹ್ಮೆ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಈಗಾಗಲೇ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರಿಗೆ ನಾವು ಇಲ್ಲಿ ಒಂದು ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಅಂತಂದ್ರೆ ನಮ್ಮ ಭಾಗದ ಪ್ರತಿಯೊಬ್ಬ ಭಕ್ತರು ಹಾರ್ಕೋಡ್ ಹೋಗ್ತಾರ. ಹಾರ್ಕೋಡ್ಕ ನಿಮ್ಗೆಲ್ಲ ಗೊತ್ತಿರಬೇಕು ಒಂದು ವಿಷಯ, ಇವತ್ತು ಸೋಮವಾರದ ಪರಮ ಪೂಜ್ಯರ ಮಠದಲ್ಲಿ ಸಹಸ್ರಾರು ಜನ ಅವರ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಆದರೆ ಮೂರಂಬಿ ಗ್ರಾಮದ ಒಂದು ಭಕ್ತಿ
ಮನ್ನಿಸಿ ನಮ್ಮ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಆಗಮಿಸಿರುವುದು ನಮಗೆಲ್ಲ ಬಹಳ ಒಂದು ಸುದಿನ ಅಂತ ಹೇಳ್ತಾ ಮತ್ತೊಂದು ತಾವೆಲ್ಲ ಜೋರದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರಿಗೆ ನಾವು ಧನ್ಯವಾದ ವೀರ ಬಂದ ಕ್ಷೇತ್ರದಿಂದ ಚನ್ನ ವೀರ ಬಂದ ಕಾಮದಿಂದ ಭಕ್ತ ಜೀವಿಗಳಿಗೆಲ್ಲ ಗೋಪಾಲ ಮಾಡಲು ಬಂದ ಭಕ್ತ ಜೀವಿಗಳಿಗೆಲ್ಲ ಗೋಪಾಲ ಮಾಡಲು ಬಂದ ಚನ್ನ ವೀರ ಬಂದ ಕ್ಷೇತ್ರದಿಂದ ಚನ್ನ ವೀರ ಬಂದ ಕಾಮದಿಂದ ಚನ್ನ ವೀರ ಬಂದ ಕ್ಷೇತ್ರದಿಂದ. ಇವಾಗ ನೇರವಾಗಿ ಏನಕ್ಕೆ ಅಂತಂದ್ರೆ ಪರಮ ಪೂಜ್ಯ ಅಪ್ಪಾಜಿಯವರು ನಮ್ಮ ಗ್ರಾಮಕ್ಕೆ ತಮ್ಮ ಬಹಳ ಒಂದು ಅಮೂಲ್ಯ ಸಮಯ ಕೊಟ್ಟು ಬಂದಿದ್ದಾರೆ. ನೇರವಾಗಿ ಒಂದು ಅವರ ಕಾರ್ಯಕ್ರಮದ ಉದ್ದೇಶ ಹೆಸರಿರುತ್ತೆ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಉದ್ಘಾಟನೆ ಈ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಸಂಜೆ ಉದ್ಘಾಟನೆ ಕಾರ್ಯಕ್ರಮ ಪರಮ ಪೂಜ್ಯರಾಗಿರುವಂತಹ ಶ್ರೀ ಹಾಕೋಡಿನ ಶ್ರೀಗಳಾಗಿರುವಂತಹ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಧ್ವನಿ ಸಾಹಿತ್ಯವನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ನಮ್ಮ ಗ್ರಾಮದ ವತಿಯಿಂದ ಒಂದು ಕೃತಜ್ಞತಾ ಭಾವ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಪರಮ ಪೂಜ್ಯರಾಗಿರುವಂತಹ ಹಾರ್ಕೋಡಿನ ಶ್ರೀಗಳಿಗೆ ನಮ್ಮ ಮುರಂಬಿ ಗ್ರಾಮದ ಹಿರಿಯ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಶ್ರೀ ಗುಂಡಪ್ಪ ಹಳೆಯವರು ವೇದಿಕೆ ಮೇಲೆ ಬಂದು ಪರಮ ಪೂಜ್ಯರಿಗೆ ಇಲ್ಲಿ ಒಂದು ಸನ್ಮಾನ ಮಾಡಬೇಕು ಹಾಗೂ ಕಾರ್ಯಕ್ರಮ ಉದ್ದೇಶಿಸಿ ಒಂದೇನಪ್ಪ ಅಂದ್ರೆ ನೆನಪಿನ ಕಾಣಿಕೆ ಕೂಡ ಪರಮ ಪೂಜ್ಯರಿಗೆ ಕೊಡಬೇಕೆಂದು ನಾವು ಅವರಿಗೆ ವಿನಂತಿ ಮಾಡಿಕೊಡ್ತೇವೆ. ಹಾರಕೂಡ ಚನ್ನವೀರ ಕೈಲಾಸ ದೇವರ ಹಾರಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ನೇರವಾಗಿ ಪರಮ ಪೂಜ್ಯರಾಗಿರುವಂತಹ ನಮ್ಮ ಹಾರ್ಕೋಡಿನ ಶ್ರೀಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಮೋರ್ಬಿಯ ಮಹಾದೇವ ಮಂದಿರದ ಕೆಲಸ ನಿಮಿತ್ತ ಆಶೀರ್ವಚನ ಮಾಡಲಿದ್ದಾರೆ. ಜಾತರ್ಮೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀರೇಣುಕಂ ಗುರುಂ. ಕಾಯಗಳು ಗುರುಲಿಂಗಲಿಂಗವ ದಾಯತ್ವದಲ್ಲಿ ಅಂಟಿಸುರಭೋ ಕಾಯಲಿಂಗನಿಟ್ಟು ವಾಸಿಸ್ತಲಗಿ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತರಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಘದ ಶರಣಾರ್ಥಿ ಜಗರಾಜ ಜಗದ್ಗುರು ಪಂಚ ಆಚಾರ್ಯರನ್ನು ಸಲ್ಲಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಭಕ್ತಿಯ ಪುರವಾಗಿರುವಂತಹ ಮೊರಂಬಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ನಮ್ಮ ಭಾರತ ದೇಶದ ಆದಿಯೋಗಿಯಾಗಿರುವಂತಹ ಪೂಜ್ಯ ಮಹಾದೇವರ ಮಂದಿರದ ಕಳಸಾರೋಹಣದ ಈ ಪವಿತ್ರ ಪರ್ವಕಾಲದಲ್ಲಿ ನೇತೃತ್ವವನ್ನು ವಹಿಸಿರುವಂತಹ
ಭಾರತ ಮಾತೆ ಹೆಸರಿನ ಮೇಲೆ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿ ಆ ದಿಶೆಯಲ್ಲಿ ಭಾರತ ಮಾತೆಯ ಗೌರವ ಮತ್ತು ಅಭಿಮಾನವನ್ನು ಹೆಚ್ಚಿಸುತ್ತಿರುವಂತಹ ಪರಮ ಪೂಜ್ಯರಾದ ಶ್ರೀ ಹವಾ ಭದ್ರಿನಾಥ್ ಮಹಾರಾಜರಿಗೆ ವಂದಿಸಿ, ಪರಮ ಪೂಜ್ಯ ರಾಚಪ್ಪಗೌಡರವರೇ, ಎಲ್ಲ ಅನುಭಾವಿಗಳೇ, ಸದ್ಭಕ್ತಾದಿಗಳೇ ಮತ್ತು ಮಹಾದೇವ ಮಂದಿರದ ಎಲ್ಲ ಸದ್ಭಕ್ತಾದಿಗಳೇ, ಕಮಿಟಿ ಎಲ್ಲ ಬಂಧುಗಳೇ, ಮಾತೆಯರೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಅನಂತ ಶರಣಾರ್ಥಿಗಳು. ಇಂದಿನ ಭವ್ಯ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಬಹುಶಃ ಗೊರಂಬಿ ಗ್ರಾಮದಲ್ಲಿ ನಿಮ್ಮೆಲ್ಲರ ತನು ಮನ ಧನದ ಸಹಾಯದಿಂದ ಕಾಣಿಕೆ ರೂಪದಲ್ಲಿ ನಿರ್ಮಿಸಿರುವಂತಹ ಈ ಮಹಾದೇವನ ಮಂದಿರದ ಕಳಸಾರೋಹಣದ ಈ ಪವಿತ್ರ ಪರ್ವಕಾಲದಲ್ಲಿ ಈ ಕಾರ್ಯಕ್ರಮವನ್ನು ನೋಡಿದಾಗ ಯಾಕೆ ಅನಿಸ್ತಾ ಇದೆ ಅಂದ್ರೆ, ಬಹುಶಃ ಮೊರಂಬಿ ಗ್ರಾಮದಲ್ಲಿ ಇದು ಸಾಮಾನ್ಯವಾಗಿರುವಂತಹ ಮೂರ್ತಿ, ಸಾಮಾನ್ಯವಾಗಿರುವಂತಹ ದೇವಾಲಯ ಅಲ್ಲ. ಸಾಕ್ಷಾತ್ ಕೈಲಾಸದಲ್ಲಿರುವ ಶಿವನೇ ಇವತ್ತು ಮೊರಂಬಿ ಗ್ರಾಮದಲ್ಲಿ ಉಪಸ್ಥಿತರಿದ್ದಾರೆ ಎನ್ನುವಂಥ ಭಾವ ವ್ಯಕ್ತವಾಗ್ತಾ ಇದೆ. ಆ ದಿಶೆಯಲ್ಲಿ ಅಂತಹ ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ ತಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಿದ್ದೀರಿ. ಹಿಂದಿನ ಕಾಲಕ್ಕೆ ತಾಯಂದಿರರು ಅಂದ್ರೆ ತಾಯಿಯರು ತಮ್ಮ ಮಕ್ಕಳನ್ನ ತೊಟ್ಟಿನಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಜೋಗಳ ಪದ್ಯವನ್ನು ಹಾಡುವಂಥ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು. ಮಗನ ಕಿವಿಯಲ್ಲಿ, ಚಿಕ್ಕ ಮಗುವಿನ ಕಿವಿಯಲ್ಲಿ ಕೆಲವು ಮಹತ್ವದ ಮಾತುಗಳನ್ನು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದ್ರೆ, ಕೆರೆಯಂ ಕಟ್ಟಿಸು, ದೇವಾಗಾರವನ್ನು ನಿರ್ಮಿಸು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ಸಮಾಜಕ್ಕೆ ಸದುಪಯೋಗವಾಗುವಂತಹ ಕೆರೆಗಳನ್ನು ಕಟ್ಟಿಸು ಮಗನೇ, ಅಷ್ಟೇ ಅಲ್ಲ ದೇವಾಲಯವನ್ನು ಕಟ್ಟಿ ಭಕ್ತಿಯನ್ನು ಬೇರ್ಬೇಕು ಎನ್ನುವಂಥ ಮಾತನ್ನು ಹೇಳುವಂಥ ಸಂಸ್ಕೃತಿಯಲ್ಲಿ ಆದ್ರಿಂದ ಅದು ಭಾರತ ದೇಶದ ಮಾತೆಯರಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಆ ದಿಶೆಯಲ್ಲಿ ಅಂತಹ ಚಿಕ್ಕ ಮಗುವಿಗೆ ಒಳ್ಳೆಯ ಆಧ್ಯಾತ್ಮದ ಸಂಸ್ಕಾರವನ್ನು ತೊಟ್ಟಿಲಲ್ಲಿರುವಾಗಲೇ ಸಂಸ್ಕಾರವನ್ನು ಕೊಡ್ತಾ ಇದ್ರು. ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಲ್ಲಿ ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀರಿ ಎಂದ ಮೇಲೆ ಮೊರಂಬಿ ಗ್ರಾಮದ ಎಲ್ಲ ಪುಣ್ಯಜೀವಿಗಳ ಹಿಂದಿನ ಜನ್ಮದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಾತೆಯರ ಎಲ್ಲ ಪುಣ್ಯಜೀವಿಗಳ ಆಶೀರ್ವಾದದ ಫಲದಿಂದ ಇವತ್ತು ಮಹಾದೇವ ಮಂದಿರದ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ಮಹಾದೇವನಿಗೆ ಅಷ್ಟೊಂದು ಮಹತ್ವದ ಸ್ಥಾನವನ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮಹಾದೇವನಿಗೆ ಯಾಕೆ ಮಹತ್ವದ ಸ್ಥಾನ ಇದೆ ಅಂತಂದ್ರೆ, ಸಂಸ್ಕೃತಕಾರರು ಒಂದ್ ಕಡೆ ಹೇಳ್ತಾ ಇದ್ದಾರ, ಸಪ್ತಕೋಟಿಷು ಮಂತ್ರೇಶು, ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಶಂಭುರ್ ಮಹತ್ತರ, ಯಥಾ ಶಂಭುರ್ ಮಹತ್ತರ. ಈ ಶ್ಲೋಕದ ಅರ್ಥ ಏನಂದ್ರೆ, 7 ಕೋಟಿ ದೇವತೆಗಳ ಹೆಸರಿದೆ. ಭಾರತ ದೇಶದಲ್ಲಿ 7 ಕೋಟಿ ಮಂತ್ರಗಳಿವೆ. 7 ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂತಹ ಮಂತ್ರ ಯಾವುದಾದ್ರೂ ಭಾರತ ದೇಶದಲ್ಲಿದ್ರೆ ಅದು ಮಹಾದೇವನ ಮಂತ್ರ. ಮಹಾದೇವನ ಮಂತ್ರ ಓಂ ನಮಃ ಶಿವಾಯ ಎನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಅಂತಹ 7 ಕೋಟಿ ಮಂತ್ರಗಳಲ್ಲಿ ಮಹಾದೇವನ ಮಂತ್ರ ಬಹಳ ಶ್ರೇಷ್ಠವಾಗಿರುವಂತಹ ಮಂತ್ರ ಎನ್ನುವಂಥ ಮಾತನ್ನ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ನಿಮಗೇನಾದರೂ BP ಶುಗರ್ ಬಂದಿದ್ರ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರ, ನಿಮಗೆ ಮಾನಸಿಕವಾಗಿ ಖಿನ್ನತೆ ಏನಾದರೂ ಬಂದಿದ್ರ, ಮನಸ್ಸಿಗೆ ನೋವಾದ್ರೆ 108 ಸಲ ಸ್ನಾನ ಮಾಡಿ ಭಕ್ತಿಯಿಂದ ದೇವರ ಮನೆಯಲ್ಲಿ ಕುಳಿತುಕೊಂಡು ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅಂತ ಮಹಾದೇವನ ಧ್ಯಾನ ಮಾಡ್ರಿ. ತದೇ ಕಚ್ಚಿತ್ತದಿಂದ ಕ್ಷಣಕಾಲದಲ್ಲೇ ನಿಮಗೆ ಖ್ಯಾತಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ನಮ್ಮ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇಂತಹ ಪವಿತ್ರ ಪರ್ವಕಾಲದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಪೂಜ್ಯರು ರಾಷ್ಟ್ರಗೀತೆಯನ್ನು ಹಾಡಿಸ್ಲಿಕ್ಕೆ ಅನುವು ಮಾಡಿಕೊಟ್ಟರು. ರಾಷ್ಟ್ರಗೀತೆಯನ್ನು ತಾವೆಲ್ಲರೂ ಕೂಡ ಹಾಡಿದ್ರು. ಭಾರತ ಮಾತೆಯ ಗೀತೆಯನ್ನು, ನಮ್ಮ ರಾಷ್ಟ್ರಗೀತೆಯನ್ನು ತಾವೆಲ್ಲರೂ ಕೂಡ ಹಾಡಿದ್ದೀರಿ. ಪರಮ ಪೂಜ್ಯ ಹುಣಸೂರಿನ ಶಿವಾನಂದ ಮಹಾಸ್ವಾಮೀಜಿಯವರು ನಮ್ಮ ಇಡೀ ಭಾರತ ದೇಶದಲ್ಲಿ 22,000 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಬಸವ ಸಂದೇಶವನ್ನು ಬಿತ್ತಿದಂಥ ಮಹಾಪೂಜ್ಯರು ಯಾರಾದ್ರಿಂದ ನಮ್ಮ ಹುಣಸೂರಿನ ಶಿವಾನಂದ ಮಹಾಸ್ವಾಮಿಗಳು ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ಅಂತಹ ಪರಮ ಪೂಜ್ಯರು ಕೂಡ ಇಂದಿನ ಕಾಲಕ್ಕೆ ಈ ಒಂದು ಪವಿತ್ರ ಪರ್ವಕಾಲದಲ್ಲಿ ಇವತ್ತು ನೇತೃತ್ವವನ್ನು ವಹಿಸಿದ್ದಾರೆ. ಉದ್ಘಾಟನೆ ಮಾಡಿ ಪೂಜ್ಯರು ಹೋಗಿದ್ದಾರೆ. ಆದರೂ ಕೂಡ ಕೊನೆಯ ದಿವಸ ಈ ಮಂಗಲ ಮಹೋತ್ಸವದ ಕಾರ್ಯಕ್ರಮಕ್ಕೆ ಇವತ್ತು ಆಶೀರ್ವಚನ
ಆಶೀರ್ವಾದವನ್ನು ನೀಡಲಿಕ್ಕೆ ಪೂಜ್ಯರು ಕೂಡ ಬಂದಿದ್ದಾರೆ. ಇವತ್ತು ನಿಜವಾಗಿ ಶ್ರೇಷ್ಠವಾಗಿರುವಂತಹ ಒಂದು ಮಂತ್ರ, ನಾವೆಲ್ಲರೂ ಕೂಡ ಧರ್ಮದ ಮಂತ್ರವನ್ನು ಪಠನೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಭಾರತ ದೇಶದ ಮಂತ್ರ ಯಾವುದಾದ್ರೂ ಇದ್ರೆ ಅದು ಭಾರತ ಮಾತೆಯ ಮಂತ್ರ, ಭಾರತ ಮಾತೆಯ ಮಂತ್ರ ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ರಾಷ್ಟ್ರಗೀತೆ ಪೂಜೆಯನ್ನು ಹೇಳಿದ್ರು, ನಿಮಗೆಲ್ಲ ಅನಿಸ್ತಿರೋದು ಬಹಳ ಭಕ್ತಿಯಿಂದ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ನಂಬಿಕೆಯಿಂದ ರಾಷ್ಟ್ರಗೀತೆಯನ್ನು ಆಡಿದ್ದೀರಿ. ಅದರಲ್ಲಿ ಭಾರತ ದೇಶದವ್ರಿಗೆ ಎಂಥ ಒಂದು ಶಕ್ತಿ ಇದೆ ಅಂದ್ರೆ, ಒಂದು ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗ್ತಾ ಇದ್ದೀರಿ. ಭಗತ್ ಸಿಂಗ್ನ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ. ರಾಷ್ಟ್ರ ಭಕ್ತನಾಗಿರ್ತಕ್ಕಂಥ ಭಗತ್ ಸಿಂಗ್ ಈ ದೇಶಕ್ಕಾಗಿ ಪ್ರಾಣವನ್ನೇ ತೆತ್ತಾ ಇದ್ದಾರೆ, ಪ್ರಾಣವನ್ನೇ ಕೊಡ್ತಾ ಇದ್ದಾರೆ. ಕೊನೆಯ ಸಂದರ್ಭದಲ್ಲಿ ಭಗತ್ ಸಿಂಗನನ್ನ ಫಾಸಿ ಹಾಕ್ತಕ್ಕಂಥ ನೇಣಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗತ್ ಸಿಂಗನಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ತಿಳ್ಕೊಂಡು ಬ್ರಿಟಿಷರು ಕೇಳ್ತಾ ಇದ್ದಾರೆ ಭಗತ್ ಸಿಂಗನಿಗೆ, ಏನಪ್ಪ ನೀನಂತೂ ಇವತ್ತು ಗಲ್ಲಿಗೆ ಇರ್ತಾ ಇದ್ದಿ, ನಿನ್ನ ಕೊನೆಯ ಆಸೆ ಏನದ, ನಿನಗೆ ಏನು ಬೇಕು, ಏನು ಕುಡಿತಿ, ಏನು ತಿಂತಿ ಅಂತ ತಿಳ್ಕೊಂಡು ಕೇಳಿದಾಗ ಭಗತ್ ಸಿಂಗ್ ಹೇಳ್ತಾ ಇದ್ದಾರೆ, ನನ್ನ ಕೊನೆಯ ಆಸೆ ಏನಿಲ್ಲ, ನನ್ನ ಹೆತ್ತ ತಾಯಿ ವಿದ್ಯಾವತಿಯನ್ನ ಬರಮಾಡಿಕೊಡ್ರಿ, ಆಕೆಯ ಮುಖವನ್ನು ನಾನು ನೋಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ವಿದ್ಯಾವತಿ ಬರ್ತಾ ಇದ್ದಾಳ, ಬಂದು ನಿಂತಾಗ ಇನ್ನೇನು 5 ನಿಮಿಷದಲ್ಲಿ ಗಲ್ಲಿಗೆ ಇರುವಂತ ಕ್ಷಣ, ಫಾಸಿ ಹಾಕ್ತಕ್ಕಂಥ ಕ್ಷಣ. ಆಗ ವಿದ್ಯಾವತಿ ತಾಯಿ ಭಗತ್ ಸಿಂಗನನ್ನು ನೋಡಿ ಲಕ್ಷ ಕೊಡ್ತಿದ್ರು. ಭಗತ್ ಸಿಂಗನನ್ನು ನೋಡಿ ಏನ್ ಮಾಡ್ತಾ ಇದ್ದಾರೆ, ಗಳ 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 ಅಳಲಿಕ್ಕೆ ಶುರು ಮಾಡ್ತಾ ಇದ್ದ. ಆಗ ಭಗತ್ ಸಿಂಗ್ ಕೇಳ್ತಾ ಇದ್ದಾನೆ, ವೀರ ಮಾತೆ ತಾಯಿ, ನಿನ್ನಂಥ ವೀರ ಯೋಧ ಭಾರತ ಮಾತೆಗಾಗಿ ಗಲ್ಲಿ ಕೊಡ್ತಾ ಇದ್ದಾನೆ, ಗಲ್ಲಿ ಶಿಕ್ಷೆ ಆಗ್ತಾ ಇದೆ, ನೀನು ಯಾಕೆ ಅಳ್ತಾ ಇದ್ದೀಯ ಅಂತ ತಿಳ್ಕೊಂಡು ಕೇಳಿದಾಗ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಹೇಳ್ತಾ ಇದ್ದಾಳ, ಮಗ ನೀನು ಗಲ್ಲಿಗೆ ಏರ್ತೀಯ ಅಂತ ತಿಳ್ಕೊಂಡು ನನ್ನ ದುಃಖ ಆಗಿಲ್ಲ, ನಿನಗೆ ಗಲ್ಲಿಗೆ ಏರಿಸ್ತಾರ ಅಂತ ತಿಳ್ಕೊಂಡು ನನ್ನ ದುಃಖ ಆಗಿಲ್ಲ. ಏನು ದುಃಖ ಆಗ್ಯದ ಅಂದ್ರೆ, ನೀವು ಒಬ್ಬರೇ ಮಗ ನನಗಿತ್ತು, ಇನ್ನೊಂದು 4-5 ಜನ ಮಕ್ಕಳಿದ್ರು ಅವ್ರಿಗೂ ಕೂಡ ದೇಶದ ಸೇವೆಗಾಗಿ ಬಿಡ್ತಾ ಇದ್ದೆ ಅಂತವ್ರು ಯಾರು ಇಲ್ಲಲ್ಲ, ನೀವು ಒಬ್ಬನೇ ತಿಳ್ಕೊಂಡು ನೋವಾಗಿ ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರುವಂತಹ ಶಕ್ತಿ ದೇಶದಲ್ಲಿದೆ, ಸ್ವಾತಂತ್ರ್ಯ ಯೋಧರಲ್ಲಿದೆ ಎನ್ನುವಂಥ ಮಾತನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಧರ್ಮದ ಭಾಷೆಯ ಜೊತೆಗೆ ಧರ್ಮದ ಜೊತೆಯಲ್ಲಿ ನಮ್ಮಲ್ಲಿ ಏನು ಬರಬೇಕಂದ್ರೆ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಎನ್ನುವಂಥದ್ದು ಬಹಳ ಅವಶ್ಯವಾಗಿ ಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಶಿವಣಿ ಸ್ವಾಮೀಜಿಯವರು ಮತ್ತು ರಾಜೇಶ್ವರ ಶಿವಾಚಾರ್ಯ ಎಲ್ಲ ಅನುಭಾವಿಗಳು ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ, ಮಹಾದೇವನ ಆಶೀರ್ವಾದ ಸದಾಕಾಲ ಇರಲಿ ಶುಭ ಹಾರೈಸಿ 2 ಮಾತುಗಳನ್ನು ಮುಕ್ತಾ ಇದ್ದಾರೆ. ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.